ಬೇರೆ ಇಂಪಾರ್ಟೆಂಟ್ ಕೆಲಸದ ಮೇಲೆ ಬರೋದು ಲೇಟ್ ಆಗ್ತದೆ, ಅದಕ್ಕೆ ತಡ ಆಯಿತು, ದಯವಿಟ್ಟು ಕ್ಷಮಿಸಿ. ಇನ್ನೇನು ಕಾಯೋದು ಬೇಡ, ಪ್ರೆಸ್ ಮೀಟ್ ಶುರು ಮಾಡೋಣ. ನೀವು ಪ್ರಶ್ನೆಗಳು ಕೇಳ್ಬೋದು. ಸರಿ ಚಿರಾಗ್ ಅವರೇ, ಅದಕ್ಕೂ ಮೊದಲು ಹೊಸದಾಗಿ ಮದುವೆ ಆಗಿರೋ ನವ ದಂಪತಿಗಳಿಗೆ ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಹಾಗೆ ಒಂದೆರಡು ಫೋಸ್ ಕೊಟ್ಟರೆ ಫೋಟೋ ಕ್ಲಿಕ್ ಮಾಡ್ಕೊಡ್ತೀವಿ ಸರ್, ಆಮೇಲೆ ಪ್ರೆಸ್ ಮೀಟ್ ಶುರು ಮಾಡಿದ್ರಾಯ್ತು. ಚಿನ್ನು, ನಿನಗೆ ಡಿಸಿಷನ್ ಕಂಡ್ರೆ ಆಗಲ್ಲ ಅಂತ ಗೊತ್ತು ಎಲ್ರಿಗೂ, ಆದರೆ ಇವಾಗ ಅದೆಲ್ಲ ನೋಡು ಬೇಡಪ್ಪ. ಒಂದು ಫೋರ್ ತೆಗೆಸ್ಕೊಂಬಿಡು ಪ್ಲೀಸ್. ಹೇಳು ಬೇಗ ಹೇಳು. ಏನು ಹೇಳಮ್ಮ? ಬನ್ನಿ ಫೋಟೋ ತಗೊಳ್ಳಿ, ಬನ್ನಿ. ಸರ್ ಹೆಗ್ಲ ಮೇಲೆ ಕೈ ಹಾಕೊಳ್ಳಿ ಸರ್. ಸರ್ ಒಂದು ಸ್ವಲ್ಪ ಸ್ಮೈಲ್ ಮಾಡಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ನಾನು ಯಾಕೆ ಲಂಗ ದಾವಣಿನ ಮಾರ್ಕೆಟಿಗೆ ತರ್ತಾ ಇದ್ದೀನಿ ಅಂತ ಡೌಟ್ ಇರ್ಬೋದು. ಅದಕ್ಕೆ ಕಾರಣ ಇದೆ. ಅದಕ್ಕೆ ಕಾರಣನೇ ನನ್ನ ಹೆಂಡತಿ ದೀಪಾ ಅವರು. ಹಾಗಾದ್ರೆ ಇದನ್ನ ನೀವು ಲಾಂಚ್ ಮಾಡ್ತಾ ಇರೋದು ದಿಶಾಗೋಸ್ಕರ ಅಲ್ವಾ? ಅಲ್ಲ, ಅವ್ರಿಗೆ ಲಂಗ ದಾವಣಿ ಅಂದರೆ ತುಂಬ ಇಷ್ಟ. ನಾನು ಅವ್ರನ್ನ ಮೊದಲನೇ ಸರ್ತಿ ನೋಡಿದಾಗ ಅವರು ದೇವಿ ಕಾಸ್ಟ್ಯೂಮಲ್ಲಿದ್ದರು. ಅದಾದ್ಮೇಲೆ ನನ್ನ ಪಾಲ್ಗೆ ಅವ್ರು ದೇವತೆನೇ ಆಗ್ಬಿಟ್ರು. ದೀಪ ಅವರು ರೆಗ್ಯುಲರ್ ಆಗಿ ಲಂಗ ದಾವಣಿನೇ ಹಾಕ್ತಿದ್ರು. ನಮ್ಮ ಮದುವೆ ಆದ್ಮೇಲೂ ಸ್ವಲ್ಪ ದಿನ ಅವರು ಲಂಗ ದಾವಣಿಲೇ ಇದ್ರು. ನಾನು ಅವ್ರನ್ನ ಇಷ್ಟಪಡೋ ಅಷ್ಟೇ ಲಂಗ ದಾವಣಿನೂ ಇಷ್ಟಪಡೋಕ್ಕೆ ಶುರು ಮಾಡಿದ್ದೆ. ದೀಪಾ ಅವ್ರು ಇಲ್ಲ ಅನ್ನೋ ಕಾರಣಕ್ಕೆ ಅವ್ರ ನೆನಪಲ್ಲಿ ಲಂಗ ದಾವಣಿನ ಡಿಸೈನ್ ಮಾಡಿ ನೀವು ಮಾರ್ಕೆಟಿಗೆ ಬಿಡ್ತಾ ಇರೋದಾ? ದೀಪ ಅವರು ನನ್ನಿಂದ ದೂರ ಹೋಗಿರ್ಬೋದು. ಹಲೋ ಅಣ್ಣ, ಯಾಕಮ್ಮ ಅಳ್ತಾ ಇದೆಯಾ? ಯಾರು ಭಿಕ್ಷೆ ಹಾಕಿಲ್ವಾ? ಅದಲ್ಲ ಅಣ್ಣ ವಿಷಯ. ನಾನು ಯಾರು ಅಂತ ಗೊತ್ತಿಲ್ಲದೆ ಪೊಲೀಸ್ನವರು ನನ್ನ ಅರೆಸ್ಟ್ ಮಾಡ್ತಿದ್ದಾರೆ. ನನಗೆ ಪ್ರಾಣ ಹೋಗ್ತಿದೆ, ಪೊಲೀಸ್ನವ್ರು ಅರೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ನಂಬಿಕೆಲ್ಲ. ಅಲ್ಲಮ್ಮ ಸುಂದರಿಯ, ನೀನೇನು ಸೀರಿಯಸ್ ಆಗಿ ಹೇಳ್ತಾ ಇದೆಯೋ ಅಥವಾ ತಮಾಷೆಗೆ ಹೇಳ್ತಿದ್ಯೋ? ಅಲ್ಲ, ಪೊಲೀಸವ್ರು ನೀರನ್ನ ಯಾಕೆ ಅರೆಸ್ಟ್ ಮಾಡ್ತಾರೆ? ನಾನು ಇಲ್ಲಿ ಭಿಕ್ಷೆ ಅಲ್ಲ ಅಕ್ಕಿ ಕೇಳಕ್ಕೆ ಅಂತ ಮನೆ ಅಲ್ಲಿತಿದ್ರೆ ನನ್ನನ್ನು ಮಕ್ಕಳ ಕಳ್ಳಿ ಅಂತ ಅನ್ಕೊಂಡು ಅರೆಸ್ಟ್ ಮಾಡ್ತಿದ್ದಾರೆ. ನನ್ನ ಬಗ್ಗೆ ಏನ್ ಹೇಳಿದ್ರೆ ಇವ್ರು ನಂಬ್ತಿಲ್ಲ. ಪ್ಲೀಸ್ ನೀನೇ ಒಂಚೂರು ಮಾತಾಡು. ಎಷ್ಟು ದುಡ್ಡಿದ್ರೇನು, ಎಷ್ಟು ಹೆಸರು ಮಾಡಿದ್ರೇನು, ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಿಸ್ಲೇಬೇಕು. ಇಷ್ಟು ದಿನ ನಾನು ಅಂತ ಮೆರಿತಾ ಇದ್ದವಳಿಗೆ ಅದು ಯಾರು ಪುಣ್ಯಾತ್ಮ ಪಾಠ ಕಲಿಸ್ತಿದ್ದಾನೆ. ಬಹುಶಃ ನನ್ನ ಫೋನ್ ತೆಗೆದು ಹೋಗಿದ್ದಿದ್ರೆ ಸೌಂದರ್ಯ ಇಷ್ಟೊತ್ತಿಗೆ ಕಮ್ಮಿ ಹಿಂದೆ ಇರ್ತಿದ್ಲು ಅನ್ಸುತ್ತೆ. ಹಲೋ ಅಣ್ಣ, ಏನಾಯ್ತು? ಯಾಕೇನು ಮಾತಾಡ್ತಿಲ್ಲ? ಅವ್ರಿಗೆ ಫೋನ್ ಕೊಡಮ್ಮ, ನಾನು ಮಾತಾಡ್ಬಿಟ್ಟು ಹೇಳ್ತೀನಿ, ತಲೆ ಕೆಡ್ಸ್ಕೊಬೇಡ. ಸರ್ ತಗೊಳ್ಳಿ. ಹಲೋ, ಯಾರು? ನಾನು ಯಾರು ಅಲ್ಲ, ಅವ್ರ ಅಣ್ಣ ಪ್ರಭಾಕರ್ ಅಂತ. ನೀವು ಅರೆಸ್ಟ್ ಮಾಡಬೇಕು ಅಂದ್ಕೊಂಡಿರೋ ವ್ಯಕ್ತಿ ಸಾಮಾನ್ಯದವರಲ್ಲ, ತುಂಬ ದೊಡ್ಡ ವ್ಯಕ್ತಿ. ಅವರು ತುಂಬ ದೊಡ್ಡ ಕಂಪ್ನಿಗಳಿಗೆ ಡೈರೆಕ್ಟರು. ನೀವು ಹೇಳ್ಬಿಟ್ರೆ ಆಗಲ್ಲ ರೀ, ಸಾಕ್ಷಿ ಏನಿದೆ? ಈಗಲೇ ಇದೇ ನಂಬರ್ಗೆ ಡೀಟೇಲ್ಸ್ ಕಳಿಸ್ತೀನಿ, ನೋಡ್ಕೊಳ್ಳಿ. ಕಳಿಸಿ ಬೇಗ, ನೋಡ್ತೀನಿ. ಅದೇನೋ ಕಳಿಸ್ತಾರಂತೆ, ನೋಡೋಣ ಇರಿ. ಸಾರಿ ಮೇಡಮ್, ಇದು ನೀವೇನಾ? ಹಲೋ, ಡೀಟೇಲ್ಸ್ ಎಲ್ಲ ಕಳಿಸಿದೆ, ನೋಡಿದ್ರಾ? ಸರಿ ಸರ್, ನಿಮ್ಮ ತಂಗಿನ ಬಿಟ್ಟು ಕಳಿಸ್ತಿದ್ದೀವಿ ಸರ್. ಬೇಗ ಕಳಿಸಿ.
ಓಕೆ ಸರ್ ಓಕೆ ಬಿಡ್ರಿ ಅವ್ರನ್ನ. ಮೇಡಮ್ ಸಾರಿ ಮೇಡಮ್, ಡೈರೆಕ್ಟಾಗಿ ಮನೆಗೆ ಹೋಗಿ ಮೇಡಮ್. ಸಾಕು, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಓಕೆ, ನಾನು ಈ ಫ್ರೂಟ್ಸ್ನ ಇಲ್ಲೇ ಇಟ್ಟಿರ್ತೀನಿ. ಸರಿ, ಇದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ. ಇದು ಯಾವ್ದು ಮತ್ತೆ ಅನ್ನೋ ನಂಬರಿಂದ ಕಾಲ್. ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಇರಕ್ ಬಿಡಲ್ಲ ಯಾರು. ಹಲೋ ಮೇಡಮ್, ನೀವು ಲಾಸ್ಟ್ ಟೈಮ್ ಬೇಡ ಪ್ರಾಜೆಕ್ಟ್ ದಿಶಾ ಮೇಡಮ್ ಸೈನ್ ಮಾಡಿ ಅಪ್ರೂವಲ್ ಕೊಟ್ಟಿದ್ದಾರೆ. ಏನ್ ಬೇಡ ಅನ್ಕೋತೀನಿ ಅದನ್ನೇ ದಿಶಾ ಮಾಡ್ತಾಳಲ್ಲ. ಎಲ್ಲ ಕಡೆ ದಿಶಾ ದಿಶಾ ದಿಶಾ. ದಿಶಾ ಅವರು ನಿಮ್ಮ ಕಂಪ್ನಿ ಕಾಲಿಟ್ಟ ಮೇಲೆ ಸೌಂದರ್ಯ ಅವರು ಮೂಲೆ ಗುಂಪಾಗಿದ್ದಾರಂತೆ. ಹಾಗಾದ್ರೆ ನಾನು ಅವಳಿಗೆ ಸೈನಿಂಗ್ ಅಥಾರಿಟಿನ ಕೊಟ್ಬಿಟ್ಟು ತಪ್ಪು ಮಾಡ್ಬಿಟ್ಟ.